ದೇಶದ ಆರ್ಥಿಕತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತಷ್ಟು ಬೂಸ್ಟ್ ಕೊಟ್ಟಿದೆ. ಹೇಗಪ್ಪ? ಬ್ಯಾಂಕ್ನಲ್ಲಿ ನೀವು ಸಾಲ ಪಡೆದವರಿಗೆ RBI ಗುಡ್ ನ್ಯೂಸ್ ನೀಡಿದೆ. ಇನ್ನು ಮುಂದೆ ನೀವೇನಾದ್ರು ಸಾಲ ತಗೊಂಡ್ರೆ ಬಡ್ಡಿ ಕಡಿಮೆ ಆಗುತ್ತೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲಗಾರರಿಗೆ ಗುಡ್ ನ್ಯೂಸ್ ಕೊಟ್ಟ RBI. ರೆಪೋ 50 ಬೇಸಿಸ್ ಪಾಯಿಂಟ್ ಕಡಿತ. ಸಾಲಗಾರರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗುಡ್ ನ್ಯೂಸ್ ನೀಡಿದೆ. ಸತತ 3ನೇ ಬಾರಿಗೆ RBI ರೆಪೋ ರೇಟ್ನ ಕಡಿಮೆ ಮಾಡಿದೆ. ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಇಳಿಸಿದೆ. ರೆಪೋ ರೇಟ್ 5.50% ಕಡಿಮೆ ಮಾಡಿದೆ. ಪ್ರಿಯ ವೀಕ್ಷಕರೇ, ಏನಿದು ರೆಪೋ ದರ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ರೆಪೋ ದರ ಇಳಿಕೆ ಆಗಿರುವ ಸುದ್ದಿ ಅರ್ಥವಾಗಬೇಕಾದ್ರೆ ಮೊದಲು ರೆಪೋ ದರ ಅಂದ್ರೇನು ಅಂತ ಗೊತ್ತಾಗಬೇಕು. ತುಂಬಾ ಸರಳವಾಗಿ ನಿಮಗೆ ರೆಪೋ ದರ ಅಂದ್ರೇನು ಅಂತ ಅರ್ಥ ಮಾಡಿಸ್ತೀವಿ ನೋಡಿ. ರೆಪೋ ದರ ಎಂದರೇನು? ರೆಪೋ ದರ ಅಂದ್ರೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ವಿಧಿಸಲಾಗುವ ಬಡ್ಡಿ ದರ. ರೆಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ RBIನಿಂದ ಹಣ ಪಡೆಯಬಹುದು. ತಮಗೆ ಕಡಿಮೆ ಬಡ್ಡಿಯಲ್ಲಿ ಹಣ ಸಿಗೋದ್ರಿಂದ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಜನಸಾಮಾನ್ಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುತ್ತೆ. ರೆಪೋ ದರ ಇಳಿಕೆಯಿಂದ ಸಾಲಗಾರರಿಗೆ ಸಿಹಿ ಸುದ್ದಿ. 3ನೇ ಬಾರಿಗೆ ರೆಪೋ ದರ ಇಳಿಕೆಯಾಗಿದೆ. ಹೀಗಾಗಿ ಕಳೆದ 5 ತಿಂಗಳ ಅವಧಿಯಲ್ಲಿ 1% ರೆಪೋ ದರ ಇಳಿಕೆಯಾಗಿದೆ. ಇದರಿಂದ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ಅನುಕೂಲವಾಗುತ್ತೆ. ಅದು ಹೇಗೆ ಅಂತಾನೆ ತೋರಿಸ್ತೀವಿ ನೋಡಿ. RBIನ ಈ ನಿರ್ಧಾರ ದೀರ್ಘಾವಧಿಯ ಸಾಲಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. 10 ಲಕ್ಷ ರೂಪಾಯಿ ಹೋಮ್ ಲೋನ್ನ 5.5 ವರ್ಷಕ್ಕೆ 10% ಬಡ್ಡಿಗೆ ಪಡೆದಿದ್ದರ ಅಂದ್ಕೊಳ್ಳಿ. ಆಗ ಪ್ರತಿ ತಿಂಗಳು 19,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಆದರೆ ಇದೀಗ ರೆಪೋ ದರ ಇಳಿಕೆಯಿಂದ 9% ಬಡ್ಡಿ ಇಳಿಕೆಯಾಗಿ ತಿಂಗಳಿಗೆ 18,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಒಟ್ಟು 5.5 ವರ್ಷಕ್ಕೆ 42,000 ಉಳಿತಾಯವಾಗುತ್ತೆ. ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಕಡಿಮೆ ಮಾಡಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರ ಮೇಲೆ ವಿಧಿಸುವಂತಹ ಸಾಲ ಅಥವಾ ಠೇವಣಿಯ ಮೇಲೆ ವಿಧಿಸುವಂತಹ ಬಡ್ಡಿ ದರದ ಮೇಲೆ ಇದು ಒಂದು ಪರಿಣಾಮವನ್ನ ಬೀರುತ್ತೆ. ಅಲ್ಲಿ ರೆಪೋ ದರ ಕಡಿಮೆ ಆಯಿತು ಅಂತಂದ್ರೆ ಇಲ್ಲಿ ಕ್ಲೈಂಟ್ಸ್ ಗಳ ಮೇಲೆ ಬ್ಯಾಂಕ್ಗಳು ವಿಧಿಸುವಂತಹ ಬಡ್ಡಿ ದರ ಕಡಿಮೆಯಾಗಿ EMI ಪ್ರಮಾಣದ ಹೊರೆ ಇವರಿಗೆ ಕಡಿಮೆ ಆದಾಗ ಉಳಿತಾಯ ಹೆಚ್ಚಾಗತ್ತೆ. ಜನರ ಹತ್ರ ಉಳಿತಾಯ ಹೆಚ್ಚಾದ್ರೆ ಇನ್ನೊಂದು ವರ್ಗದ ಹೂಡಿಕೆ ಹೆಚ್ಚಾಗ್ತದೆ. ಇದು ಆರ್ಥಿಕವಾಗಿ ಪ್ರಗತಿಯನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಅನುಕೂಲ ಆಗಿ ಆರ್ಥಿಕ ಸ್ಥಿರತೆಯನ್ನ ಕೂಡ ಕಾಪಾಡಿಕೊಳ್ಬಹುದು. ರೆಪೋ ದರ ಇಳಿಕೆಯಿಂದ ದೇಶದ ಆರ್ಥಿಕತೆಗಂತೂ ಬೂಸ್ಟ್ ಸಿಕ್ಕಿದೆ. ದೀರ್ಘಾವಧಿ ಸಾಲ ಪಡೆಯೋರಂತೂ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಆರ್ಥಿಕತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತಷ್ಟು ಬೂಸ್ಟ್ ಕೊಟ್ಟಿದೆ. ಹೇಗಪ್ಪ? ಬ್ಯಾಂಕ್ನಲ್ಲಿ ನೀವು ಸಾಲ ಪಡೆದವರಿಗೆ RBI ಗುಡ್ ನ್ಯೂಸ್ ನೀಡಿದೆ. ಇನ್ನು ಮುಂದೆ ನೀವೇನಾದ್ರು ಸಾಲ ತಗೊಂಡ್ರೆ ಬಡ್ಡಿ ಕಡಿಮೆ ಆಗುತ್ತೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲಗಾರರಿಗೆ ಗುಡ್ ನ್ಯೂಸ್ ಕೊಟ್ಟ RBI. ರೆಪೋ 50 ಬೇಸಿಸ್ ಪಾಯಿಂಟ್ ಕಡಿತ. ಸಾಲಗಾರರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗುಡ್ ನ್ಯೂಸ್ ನೀಡಿದೆ. ಸತತ 3ನೇ ಬಾರಿಗೆ RBI ರೆಪೋ ರೇಟ್ನ ಕಡಿಮೆ ಮಾಡಿದೆ. ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಇಳಿಸಿದೆ. ರೆಪೋ ರೇಟ್ 5.50% ಕಡಿಮೆ ಮಾಡಿದೆ. ಪ್ರಿಯ ವೀಕ್ಷಕರೇ, ಏನಿದು ರೆಪೋ ದರ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ರೆಪೋ ದರ ಇಳಿಕೆ ಆಗಿರುವ ಸುದ್ದಿ ಅರ್ಥವಾಗಬೇಕಾದ್ರೆ ಮೊದಲು ರೆಪೋ ದರ ಅಂದ್ರೇನು ಅಂತ ಗೊತ್ತಾಗಬೇಕು. ತುಂಬಾ ಸರಳವಾಗಿ ನಿಮಗೆ ರೆಪೋ ದರ ಅಂದ್ರೇನು ಅಂತ ಅರ್ಥ ಮಾಡಿಸ್ತೀವಿ ನೋಡಿ. ರೆಪೋ ದರ ಎಂದರೇನು? ರೆಪೋ ದರ ಅಂದ್ರೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ವಿಧಿಸಲಾಗುವ ಬಡ್ಡಿ ದರ. ರೆಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ RBIನಿಂದ ಹಣ ಪಡೆಯಬಹುದು. ತಮಗೆ ಕಡಿಮೆ ಬಡ್ಡಿಯಲ್ಲಿ ಹಣ ಸಿಗೋದ್ರಿಂದ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಜನಸಾಮಾನ್ಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುತ್ತೆ. ರೆಪೋ ದರ ಇಳಿಕೆಯಿಂದ ಸಾಲಗಾರರಿಗೆ ಸಿಹಿ ಸುದ್ದಿ. 3ನೇ ಬಾರಿಗೆ ರೆಪೋ ದರ ಇಳಿಕೆಯಾಗಿದೆ. ಹೀಗಾಗಿ ಕಳೆದ 5 ತಿಂಗಳ ಅವಧಿಯಲ್ಲಿ 1% ರೆಪೋ ದರ ಇಳಿಕೆಯಾಗಿದೆ. ಇದರಿಂದ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ಅನುಕೂಲವಾಗುತ್ತೆ. ಅದು ಹೇಗೆ ಅಂತಾನೆ ತೋರಿಸ್ತೀವಿ ನೋಡಿ. RBIನ ಈ ನಿರ್ಧಾರ ದೀರ್ಘಾವಧಿಯ ಸಾಲಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. 10 ಲಕ್ಷ ರೂಪಾಯಿ ಹೋಮ್ ಲೋನ್ನ 5.5 ವರ್ಷಕ್ಕೆ 10% ಬಡ್ಡಿಗೆ ಪಡೆದಿದ್ದರ ಅಂದ್ಕೊಳ್ಳಿ. ಆಗ ಪ್ರತಿ ತಿಂಗಳು 19,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಆದರೆ ಇದೀಗ ರೆಪೋ ದರ ಇಳಿಕೆಯಿಂದ 9% ಬಡ್ಡಿ ಇಳಿಕೆಯಾಗಿ ತಿಂಗಳಿಗೆ 18,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಒಟ್ಟು 5.5 ವರ್ಷಕ್ಕೆ 42,000 ಉಳಿತಾಯವಾಗುತ್ತೆ. ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಕಡಿಮೆ ಮಾಡಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರ ಮೇಲೆ ವಿಧಿಸುವಂತಹ ಸಾಲ ಅಥವಾ ಠೇವಣಿಯ ಮೇಲೆ ವಿಧಿಸುವಂತಹ ಬಡ್ಡಿ ದರದ ಮೇಲೆ ಇದು ಒಂದು ಪರಿಣಾಮವನ್ನ ಬೀರುತ್ತೆ.
ಅಲ್ಲಿ ರೆಪೋ ದರ ಕಡಿಮೆ ಆಯಿತು ಅಂತಂದ್ರೆ ಇಲ್ಲಿ ಕ್ಲೈಂಟ್ಸ್ ಗಳ ಮೇಲೆ ಬ್ಯಾಂಕ್ಗಳು ವಿಧಿಸುವಂತಹ ಬಡ್ಡಿ ದರ ಕಡಿಮೆಯಾಗಿ ಇಎಂಐ ಪ್ರಮಾಣದ ಹೊರೆ ಇವರಿಗೆ ಕಡಿಮೆ ಆದಾಗ ಉಳಿತಾಯ ಹೆಚ್ಚಾಗತ್ತೆ. ಜನರ ಹತ್ರ ಉಳಿತಾಯ ಹೆಚ್ಚಾದ್ರೆ ಇನ್ನೊಂದು ವರ್ಗದ ಹೂಡಿಕೆ ಹೆಚ್ಚಾಗ್ತದೆ. ಇದು ಆರ್ಥಿಕವಾಗಿ ಪ್ರಗತಿಯನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಅನುಕೂಲ ಆಗಿ ಆರ್ಥಿಕ ಸ್ಥಿರತೆಯನ್ನ ಕೂಡ ಕಾಪಾಡಿಕೊಳ್ಬಹುದು. ರೆಪೋ ದರ ಇಳಿಕೆಯಿಂದ ದೇಶದ ಆರ್ಥಿಕತೆಗಂತೂ ಬೂಸ್ಟ್ ಸಿಕ್ಕಿದೆ. ದೀರ್ಘಾವಧಿ ಸಾಲ ಪಡೆಯೋರಂತೂ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಆರ್ಥಿಕತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತಷ್ಟು ಬೂಸ್ಟ್ ಕೊಟ್ಟಿದೆ. ಹೇಗಪ್ಪ? ಬ್ಯಾಂಕ್ನಲ್ಲಿ ನೀವು ಸಾಲ ಪಡೆದವರಿಗೆ RBI ಗುಡ್ ನ್ಯೂಸ್ ನೀಡಿದೆ. ಇನ್ನು ಮುಂದೆ ನೀವೇನಾದ್ರು ಸಾಲ ತಗೊಂಡ್ರೆ ಬಡ್ಡಿ ಕಡಿಮೆ ಆಗುತ್ತೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಾಲಗಾರರಿಗೆ ಗುಡ್ ನ್ಯೂಸ್ ಕೊಟ್ಟ RBI. ರೆಪೋ 50 ಬೇಸಿಸ್ ಪಾಯಿಂಟ್ ಕಡಿತ. ಸಾಲಗಾರರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗುಡ್ ನ್ಯೂಸ್ ನೀಡಿದೆ. ಸತತ 3ನೇ ಬಾರಿಗೆ RBI ರೆಪೋ ರೇಟ್ನ ಕಡಿಮೆ ಮಾಡಿದೆ. ರೆಪೋ ದರವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಇಳಿಸಿದೆ. ರೆಪೋ ರೇಟ್ 5.50% ಕಡಿಮೆ ಮಾಡಿದೆ. ಪ್ರಿಯ ವೀಕ್ಷಕರೇ, ಏನಿದು ರೆಪೋ ದರ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ರೆಪೋ ದರ ಇಳಿಕೆ ಆಗಿರುವ ಸುದ್ದಿ ಅರ್ಥವಾಗಬೇಕಾದ್ರೆ ಮೊದಲು ರೆಪೋ ದರ ಅಂದ್ರೇನು ಅಂತ ಗೊತ್ತಾಗಬೇಕು. ತುಂಬಾ ಸರಳವಾಗಿ ನಿಮಗೆ ರೆಪೋ ದರ ಅಂದ್ರೇನು ಅಂತ ಅರ್ಥ ಮಾಡಿಸ್ತೀವಿ ನೋಡಿ. ರೆಪೋ ದರ ಎಂದರೇನು? ರೆಪೋ ದರ ಅಂದ್ರೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ವಿಧಿಸಲಾಗುವ ಬಡ್ಡಿ ದರ. ರೆಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ RBIನಿಂದ ಹಣ ಪಡೆಯಬಹುದು. ತಮಗೆ ಕಡಿಮೆ ಬಡ್ಡಿಯಲ್ಲಿ ಹಣ ಸಿಗೋದ್ರಿಂದ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಜನಸಾಮಾನ್ಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುತ್ತೆ. ರೆಪೋ ದರ ಇಳಿಕೆಯಿಂದ ಸಾಲಗಾರರಿಗೆ ಸಿಹಿ ಸುದ್ದಿ. 3ನೇ ಬಾರಿಗೆ ರೆಪೋ ದರ ಇಳಿಕೆಯಾಗಿದೆ. ಹೀಗಾಗಿ ಕಳೆದ 5 ತಿಂಗಳ ಅವಧಿಯಲ್ಲಿ 1% ರೆಪೋ ದರ ಇಳಿಕೆಯಾಗಿದೆ. ಇದರಿಂದ ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರಿಗೆ ಅನುಕೂಲವಾಗುತ್ತೆ. ಅದು ಹೇಗೆ ಅಂತಾನೆ ತೋರಿಸ್ತೀವಿ ನೋಡಿ. RBIನ ಈ ನಿರ್ಧಾರ ದೀರ್ಘಾವಧಿಯ ಸಾಲಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. 10 ಲಕ್ಷ ರೂಪಾಯಿ ಹೋಮ್ ಲೋನ್ನ 5.5 ವರ್ಷಕ್ಕೆ 10% ಬಡ್ಡಿಗೆ ಪಡೆದಿದ್ದರ ಅಂದ್ಕೊಳ್ಳಿ. ಆಗ ಪ್ರತಿ ತಿಂಗಳು 19,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಆದರೆ ಇದೀಗ ರೆಪೋ ದರ ಇಳಿಕೆಯಿಂದ 9% ಬಡ್ಡಿ ಇಳಿಕೆಯಾಗಿ ತಿಂಗಳಿಗೆ 18,600 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಒಟ್ಟು 5.5 ವರ್ಷಕ್ಕೆ 42,000 ಉಳಿತಾಯವಾಗುತ್ತೆ. ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಕಡಿಮೆ ಮಾಡಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರ ಮೇಲೆ ವಿಧಿಸುವಂತಹ ಸಾಲ ಅಥವಾ ಠೇವಣಿಯ ಮೇಲೆ ವಿಧಿಸುವಂತಹ ಬಡ್ಡಿ ದರದ ಮೇಲೆ ಇದು ಒಂದು ಪರಿಣಾಮವನ್ನ ಬೀರುತ್ತೆ. ಅಲ್ಲಿ ರೆಪೋ ದರ ಕಡಿಮೆ ಆಯಿತು ಅಂತಂದ್ರೆ ಇಲ್ಲಿ ಕ್ಲೈಂಟ್ಸ್ ಗಳ ಮೇಲೆ ಬ್ಯಾಂಕ್ಗಳು ವಿಧಿಸುವಂತಹ ಬಡ್ಡಿ ದರ ಕಡಿಮೆಯಾಗಿ ಇಎಂಐ ಪ್ರಮಾಣದ ಹೊರೆ ಇವರಿಗೆ ಕಡಿಮೆ ಆದಾಗ ಉಳಿತಾಯ ಹೆಚ್ಚಾಗತ್ತೆ. ಜನರ ಹತ್ರ ಉಳಿತಾಯ ಹೆಚ್ಚಾದ್ರೆ ಇನ್ನೊಂದು ವರ್ಗದ ಹೂಡಿಕೆ ಹೆಚ್ಚಾಗ್ತದೆ. ಇದು ಆರ್ಥಿಕವಾಗಿ ಪ್ರಗತಿಯನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಅನುಕೂಲ ಆಗಿ ಆರ್ಥಿಕ ಸ್ಥಿರತೆಯನ್ನ ಕೂಡ ಕಾಪಾಡಿಕೊಳ್ಬಹುದು. ರೆಪೋ ದರ ಇಳಿಕೆಯಿಂದ ದೇಶದ ಆರ್ಥಿಕತೆಗಂತೂ ಬೂಸ್ಟ್ ಸಿಕ್ಕಿದೆ. ದೀರ್ಘಾವಧಿ ಸಾಲ ಪಡೆಯೋರಂತೂ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.